Hello aspirants, welcome to NEET CET Mentors channel. Karnataka Pariksha Paradhikara, Karnataka Examination Authority, that is KEA. CET 2025 ವಿಶೇಷ ಕ್ಯಾಟಗರಿಗಳ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ವೇಳಾಪಟ್ಟಿ. ಟೈಮ್ ಟೇಬಲ್ ಬಿಟ್ಟಿದ್ದಾರೆ ರಿಗಾರ್ಡಿಂಗ್ a special category students to submit the documents to KEA. The schedule as follows. First of all, the special category students ಅಂದರೆ ಯಾರ್ಯಾರು ಬರ್ತಾರೆ. ಫಸ್ಟ್ಲಿ ನೋಡಿ, ಇಲ್ಲಿ ಡಿಫೆನ್ಸ್ ಬರುತ್ತೆ. If at all your parent is serving in a defense, those students will comes under this category. Second category, ex defense, andre again your parents, anyone is working worked in a defense and now they are retired, means you will come under the ex defense category. And third, CAPF, Central Armed Police Force, ಯಾರಾದರೂ ಪೇರೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಆ ಸ್ಟೂಡೆಂಟ್ಸ್ಗೆ ಇದು ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ಸ್ ಇರುತ್ತೆ. ಅದೇ ಥರ CRPF, ಅದೇ ಥರ CISF ಆ್ಯಂಡ್ BSF, ITBP ಆ್ಯಂಡ್ ex-CAPF, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಇಫ್ ಎಟ್ ಆಲ್ ಸ್ಟೂಡೆಂಟ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದರ್ ಇನ್ ದೇರ್ ಹೈಸ್ಕೂಲ್ಸ್ ಆರ್ ಇನ್ PUs ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಮತ್ತು ಅದರಲ್ಲಿ ಇದು ರ್ಯಾಂಕ್ ತೊಗೊಂಡಿದ್ರೆ ನಿಮಗೆ ರಿಸರ್ವೇಷನ್ಸ್ ಇರುತ್ತೆ. ಅದೇ ಥರ ಆಂಗ್ಲೋ ಇಂಡಿಯನ್ಸ್ಗೆ ಆ್ಯಂಡ್ NCC B ಸರ್ಟಿಫಿಕೇಟ್ ನಿಮ್ಮ ಕಡೆ ಇದ್ದರೆ ನಿಮಗೆ 3 ವರ್ಷ ಸರ್ವ್ ಮಾಡಿ ನಿಮಗೆ B ಸರ್ಟಿಫಿಕೇಟ್ ಇದ್ದರೆ ನಿಮಗೆ ರಿಸರ್ವೇಷನ್ ಕ್ಲೇಮ್ ಮಾಡ್ಕೋಬೋದು. ಈ ಎಲ್ಲ ಸ್ಟೂಡೆಂಟ್ಸು ತಮ್ಮ ಡಾಕ್ಯುಮೆಂಟ್ಸ್ನ ಏನು ಮಾಡಬೇಕಂದ್ರೆ KEAಗೆ ಸಬ್ಮಿಟ್ ಮಾಡಬೇಕು. ಅದ್ರ ಥರ ಸ್ಕೆಡ್ಯೂಲ್ ಕೊಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ನೀವೇನು ಮಾಡಿರ್ಬೇಕಂದ್ರೆ CET ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುತ್ತದೆ ಆ ಕ್ಲೇಮ್ನ ನೀವೇನು ಮಾಡಬೇಕು. ಇದೆಲ್ಲ ಕ್ಲೇಮ್ಸ್ನ ಅಲ್ಲಿ ಕೊಟ್ಟಿದ್ರು ಎಸ್ ನೋ ಅಂತ. ನಿಮಗೆ ಯಾವುದಾದ್ರು ಕ್ಲೇಮ್ ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಎಸ್ ಅಂತ ಮುಂಚೆ ಕೊಟ್ಟಿದ್ರೆ, ಎಕ್ಸಾಂಪಲ್ ಎಫ್ ಒನ್ ಸ್ಟೂಡೆಂಟ್ಸು NCCಗೆ ಎಸ್ ಅಂತ ಕೊಟ್ಟಿದ್ದಾನೆ ಅಂದರೆ ಅವನು ಇವಾಗ ತನ್ನ ಡಾಕ್ಯುಮೆಂಟ್ಸ್ ತೊಗೊಂಡು KEAಗೆ ಹೋಗಬೇಕು. ಇಫ್ ಅವನು ನೋ ಅಂತ ಕೊಟ್ಟಿದ್ದಾನೆ ಆ ಟೈಮಲ್ಲಿ, ಮೀನ್ಸ್ ಆ ಟೈಮಲ್ಲಿ ಅವನಿಗೆ ಗೊತ್ತಾಗಿರಲಿಲ್ಲ ಅದ್ರ ಬಗ್ಗೆ, ನೋ ಅಂತ ಕೊಟ್ಟಿದ್ರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗೋಲ್ಲ. ಇದು ಮೇನ್. ಅದಕ್ಕೆ ನೀವೇನು ಮಾಡಬೇಕು, ಒಂದು ವೇಳೆ ಆ ಪ್ರಾಬ್ಲಮ್ ಇತ್ತು, ನೀವೇನೋ ಅದನ್ನ ಎಸ್ ಅಂತ ಕೊಟ್ಟಿರಲಿಲ್ಲ, ಇವಾಗ ನಿಮಗೆ ಡಾಕ್ಯುಮೆಂಟ್ ಇದೆ ರೆಡಿ ಇದೆ ಅಂತಂದರೆ KEA ಖುದ್ದಾಗಿ ಹೋಗಿ ಅವ್ರನ್ನ ನೀವು ಅಪ್ರೋಚ್ ಮಾಡಬೇಕು, ಇದ್ರ ಬಗ್ಗೆ ಕೇಳಬೇಕು. ಅದೇ ಥರ ಸ್ಕೆಡ್ಯೂಲ್ ನಿಮಗೆ ಹೇಳ್ಬಿಡ್ತೀನಿ. CAPF, CRPF, CISF, BSF, ITBP ಈ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಏನಿರುತ್ತೆ ಅಂದರೆ May 5th ಅಂದರೆ May 4th ನೀಟ್ ಎಕ್ಸಾಮ್ ಇದೆ. ಅದಾದ ಮರುದಿನ, ದಟ್ ಈಸ್ ಮಂಡೇ, ನಿಮಗೆ ಸಬ್ಮಿಷನ್ ಇರುತ್ತೆ ಡಾಕ್ಯುಮೆಂಟ್. ಸೆಕೆಂಡ್, ಎಕ್ಸ್ ಡಿಫೆನ್ಸ್, ex-CAPF 6th May to 7th May, ಆ 2 ದಿನದಲ್ಲಿ ನೀವು ಯಾವಾಗಾದರೂ ಹೋಗ್ಬೋದು ಇನ್ ಆಫೀಸ್ ಟೈಮ್. ಆ್ಯಂಡ್ ಡಿಫೆನ್ಸ್ 8th and 9th May. ಅಗೇನ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ಆಂಗ್ಲೋ ಇಂಡಿಯನ್ಸ್ ಸಪ್ರೇಟ್ಲಿ 12th, ಯು ಹ್ಯಾವ್ ಟು ಗೋ ಎಟ್ ದ 12th ಓನ್ಲಿ. ನೆಕ್ಸ್ಟ್ NCC ಸ್ಟೂಡೆಂಟ್ಸ್ 13th and 14th. The timings are given, that is 10:30 AM to 5:30 PM. Okay, you must follow these schedules. Don't go for the either category students. Okay, what schedule they have given for you separately, you must go on that time only, on that day, same date only. And again special note points are given here. Firstly, I will read and explain you. Okay, ವಿಶೇಷ ವರ್ಗದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳು CET 2025 ಅರ್ಜಿಯಲ್ಲಿ ಸಂಬಂಧಿಸಿದ ವಿಶೇಷ ವರ್ಗಗಳನ್ನು ಕ್ಲೇಮ್ ಮಾಡಿರಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ವಿಶೇಷ ವರ್ಗ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಎಸ್ ಅಂತ ಕೊಟ್ಟಿರಬೇಕು, ಕ್ಲೇಮ್ ಮಾಡಿರಬೇಕು. ಆನ್ಲೈನ್ ಮೂಲಕ ಅರ್ಜಿಯಲ್ಲಿ ವಿಶೇಷ ವರ್ಗಗಳನ್ನು ಕ್ಲೇಮ್ ಮಾಡದೇ ಇರುವ ಅಭ್ಯರ್ಥಿಗಳು ವಿಶೇಷ ವರ್ಗದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಅರ್ಹತೆ ಪಡೆಯುವುದಿಲ್ಲ. ನೀವು ಅಲ್ಲಿ ಕ್ಲೇಮ್ ಮಾಡಿಲ್ಲ, ಬಟ್ ಇವಾಗ ನನ್ನ ಕಡೆ ಅದು ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ರೆಡಿ ಇದೆ ಅಂದರೆ ನಿಮಗೆ ಇದು ಅಪ್ಲಿಕೇಬಲ್ ಆಗಲ್ಲ, ನೀವು ಅದನ್ನು ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಸಜೆಷನ್ ಇಷ್ಟೇ, ನೀವು ಒಂದು KEAಗೆ ಹೋಗಿ ಅಲ್ಲಿ ಭೇಟಿಯಾಗಿ ಅದ್ರ ಬಗ್ಗೆ ಕೇಳಿ ಅವರೇನಾದರೂ ಒಂದು ಗೈಡ್ ಮಾಡ್ತಾರೆ. ಸೆಕೆಂಡ್ ಒನ್, ವಿವಿಧ ವಿಶೇಷ ಪ್ರವರ್ಗಗಳ ಅಡಿಯಲ್ಲಿ ಪ್ರಯೋಜನವನ್ನು ಕೋರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಂಬಂಧಪಟ್ಟ ವಿಶೇಷ ಪ್ರವರ್ಗದ ಮೂಲ ಪ್ರಮಾಣ ಪತ್ರಗಳನ್ನು ಅವುಗಳ 2 ಸೆಟ್ ಜೆರಾಕ್ಸ್ ಸಹಿತ ಗೊತ್ತುಪಡಿಸಿರುವ ದಿನಾಂಕದಂದು ಕಚೇರಿ ವೇಳೆಯಲ್ಲಿ CET 2025 ಅರ್ಜಿ ನಮೂನೆಯೊಂದಿಗೆ ಹಾಜರುಪಡಿಸಬೇಕು. ಅಂದರೆ ಏನು ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಅದರ ಒರಿಜಿನಲ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಇರಬೇಕು. ಅಗೇನ್ 2025 CET ಅಪ್ಲಿಕೇಶನ್ ನಿಮ್ಮ ಜೊತೆಗೆ ಇರಬೇಕು. ಓಕೆನಾ, 2 ಸೆಟ್ ಇರಬೇಕು ಎಲ್ಲದು ಕೂಡ. ಅಗೇನ್ ತಮ್ಮ ವಿಶೇಷ ಪ್ರವರ್ಗದ ಮೂಲ ದಾಖಲೆಗಳು, ಪ್ರಮಾಣ ಪತ್ರಗಳನ್ನು
ಅಂಚೆ ಮೂಲಕವಾಗಲಿ ಅಥವಾ ಯಾವುದೇ ಇತರ ಖಾಸಗಿ ವ್ಯವಸ್ಥೆಯ ಮೂಲಕವಾಗಲಿ ಕಳಿಸಬಾರದು. ಇದು ಖುದ್ದಾಗಿ ಸ್ಟೂಡೆಂಟ್ ಮತ್ತು ಪೇರೆಂಟ್ ಹೋಗಬೇಕು. ಈವನ್ ಪೇರೆಂಟ್ ಇಲ್ಲ ಅಂದ್ರೂ ನಡೆಯುತ್ತೆ, ಸ್ಟೂಡೆಂಟ್ ಮಸ್ಟ್ ಅಟೆಂಡ್ ಆಗಬೇಕು. ಆಫ್ಲೈನೇ ಪರ್ಸ್ನಲ್ಲಾಗಿಯೇ ಫಿಸಿಕಲಿ ಹೋಗಬೇಕು. ಇದು ಅವ್ರು ಹೇಳ್ತಿರೋದು. ನೆಕ್ಸ್ಟ್, ವಿಶೇಷ ಪ್ರವರ್ಗದ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸೋದಕ್ಕೆ ಸಂಬಂಧಿಸಿದಂತೆ ಸ್ವೀಕೃತಿ ಚೀಟಿಯನ್ನು ನೀಡಲಾಗುವುದು. ಅದೇ ಅಕ್ನಾಲೇಜ್ಮೆಂಟ್. ಅವರು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಅವ್ರು ನಿಮಗೆ ಲಾಸ್ಟಲ್ಲಿ ಎಸ್ ನಿಮಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಿ ಅಂಥೇಳಿ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಓಕೆನಾ? ಆ ಅಕ್ನಾಲೇಜ್ಮೆಂಟ್ ಏನಿರುತ್ತಲ್ಲ ಅದನ್ನು ನೀವು ಫರ್ದರ್ ಎಕ್ಸಾಂಪಲ್ ಈ 2025 ಡಿಸೆಂಬರ್ ತನಕನೂ ನಿಮ್ಮ ಕಡೆಯೇ ಅದು ಭದ್ರವಾಗಿ ಇರಬೇಕು. ಯಾಕಂದರೆ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ಸು ನೀವು ಅಕ್ನಾಲೇಜ್ಮೆಂಟ್ ಕೊಟ್ಟರೆ ಮಾತ್ರ ಕೊಡ್ತಾರೆ. ಸೊ ಅಕ್ನಾಲೇಜ್ಮೆಂಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಯುವರ್ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸ್. ಓಕೆ. ನೆಕ್ಸ್ಟ್, ಮೇಲಿನ NCC ಮತ್ತು ಕ್ರೀಡಾಕೂಟಗಳ ಅಡಿಯಲ್ಲಿ ಅರ್ಹತೆಯನ್ನು ಕೋರಿರುವ ವಿದ್ಯಾರ್ಥಿಗಳು NCC ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಶಾಲೆಯಿಂದ ಸಂಬಂಧಿಸಿದ ವರ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಭ್ಯಸಿಸಿ ಉತ್ತೀರ್ಣರಾಗಿರುವುದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಈ ಮಾಹಿತಿ ಪುಸ್ತಕಕ್ಕೆ ಅನುಬಂಧಿಸಿರುವ ವ್ಯಾಸಂಗ ಪ್ರಮಾಣಪತ್ರದ ಸದರಿ ಮಾದರಿ ನಮೂನೆಯಲ್ಲಿ ನೀಡಿರುವಂತೆ NCC ಆರ್ ಕ್ರೀಡೆ ಸಂಬಂಧಿಸಿದ ಭಾಗವಹಿಸೋಕ್ಕೆ ಪ್ರಮಾಣಪತ್ರ ಸಹ ಸಲ್ಲಿಸತಕ್ಕದ್ದು. ಏನಿಲ್ಲ ಸ್ಟೂಡೆಂಟ್ಸ್, ನೀವೇನು ಮಾಡಬೇಕಂದ್ರೆ ಎಕ್ಸಾಂಪಲ್ ಇಫ್ ಎಟ್ ಆಲ್ ನೀವು 9th ಅಥವಾ 10th ಎಕ್ಸಾಂಪಲ್ NCC ಪಾರ್ಟಿಸಿಪೇಟ್ ಮಾಡಿದ್ದೀರಿ, ವಿನ್ ಆಗಿದ್ದೀರಿ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು, ನಿಮ್ಮ ಪ್ರಿನ್ಸಿಪಲ್ ಕಡೆ ಹೋಗಿ ಒಂದು ಇದು ಇರುತ್ತೆ, ಫಾರ್ಮೇಟ್ ಇರುತ್ತೆ. ಯಾರಿಗಾದರೂ ನಿಮಗೆ ಈ ಫಾರ್ಮೇಟ್ಸ್ಗಳು ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ನಂಬರ್ಗೆ. ಐ ವಿಲ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಸಪರೇಟಾಗಿ ಕಂಪ್ಲೀಟಾಗಿ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ನ ಮಾಡಿಕೊಡ್ತೀವಿ. ಓಕೆನಾ? ನೀವೇನು ಮಾಡಬೇಕು, ನಿಮ್ಮ ಆ ಫಾರ್ಮೇಟ್ ತಗೊಂಡು ಪ್ರಿನ್ಸಿಪಲ್ ಕಡೆಯಿಂದ ಅದನ್ನು ಫಿಲಪ್ ಮಾಡಿಸಿ ನೀವು ಆ ವರ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದೀರಾ ಅಂಥೇಳಿ ಫಿಲ್ ಮಾಡಿಸ್ಕೊಂಡು ಅದನ್ನು ನಿಮ್ಮ ಕಡೆ ಇಟ್ಕೋಬೇಕು. ಅದನ್ನು ಏನು ಮಾಡಬೇಕು, ನೆಕ್ಸ್ಟ್ ಜೆರಾಕ್ಸ್ ತೊಗೊಂಡು ಸಬ್ಮಿಟ್ ಮಾಡಬೇಕು KAಗೆ. 4th ಪಾಯಿಂಟ್, CET 2006 ನಿಯಮದ ಅನ್ವಯ ವಿದ್ಯಾರ್ಥಿಗಳು ಸಲ್ಲಿಸಿರುವ ವಿಶೇಷ ವರ್ಗದ ಪ್ರಮಾಣಪತ್ರಗಳು ದಾಖಲೆಗಳನ್ನು ಪರಿಶೀಲನೆಗಾಗಿ ಸಂಬಂಧಿಸಿದ ಆಯಾ ಇಲಾಖೆಗಳಿಗೆ ಕಳುಹಿಸಿಕೊಡಲಾಗುವುದು. ಪರಿಶೀಲನೆಯ ನಂತರ ಸಂಬಂಧಿಸಿದ ಇಲಾಖೆಗಳು ನೀಡುವ ಅರ್ಹತಾ ಪಟ್ಟಿ ಮತ್ತು ಅನರ್ಹ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗುವುದು. ಯು ಆರ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅಂತೇಳಿ ಆಯಾ ಡಿಪಾರ್ಟ್ಮೆಂಟ್, ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಂದರೆ ನಿಮಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿರುತ್ತೆ, ಆ ಡಿಪಾರ್ಟ್ಮೆಂಟಿಂದ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ. ಇದನ್ನು KAದವ್ರು ಫೈನಲ್ ಮಾಡಲ್ಲ. ಇಟ್ ಈಸ್ ಆಲ್ ಸಪ್ರೇಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವರೇ ನಿಮ್ಮನ್ನ ಫೈನಲ್ ಮಾಡ್ತಾರೆ. 5th, ಆ ಡೇಟ್ಸ್ ಏನಿರುತ್ತೆ ನೋಡಿ ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ, ಅದನ್ನು ಬಿಟ್ಟು ಬೇರೆ ದಿನ ಹೋದರೆ ನಿಮಗೆ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದಕ್ಕೆ ಸ್ಕೆಡ್ಯೂಲ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಓಕೆ. ಲಾಸ್ಟ್ಲಿ ನಿಮಗೆ ಸಮರಿ ಹೇಳೋದಾದರೆ ಆ ಸ್ಕೆಡ್ಯೂಲ್ ಪ್ರಕಾರ ನೋಡಿಕೊಂಡು ನೀವು ಹೋಗಬೇಕು. ಆಫ್ಟರ್ ನೀಟ್ ಎಕ್ಸಾಮಿಂದ ಸ್ಟಾರ್ಟ್ ಆಗುತ್ತೆ ಸ್ಕೆಡ್ಯೂಲ್. ಅಲ್ಲಿವರೆಗೆ ಯಾವುದೇ ಚಿಂತೆ ಬೇಡ ಸದ್ಯಕ್ಕೆ. ಅದಾದಮೇಲೆ ಸ್ಪೋರ್ಟ್ಸ್ ಅವರಿಗೆ ಡೇಟ್ ಕೊಟ್ಟಿಲ್ಲ, ಯಾವಾಗ ಸಬ್ಮಿಟ್ ಮಾಡಬೇಕಂತ ಫ್ಯೂಚರಲ್ಲಿ ಹೇಳ್ತಾರೆ. 2nd ಪಾಯಿಂಟು, ನೀವು ಕ್ಲೇಮ್ ಮಾಡಿದರೆ ಮಾತ್ರ ಹೋಗಿ, ಕ್ಲೇಮ್ ಮಾಡಿಲ್ಲ ಅಂದರೆ ಸಪ್ರೇಟಾಗಿ ಅದರ ಬಗ್ಗೆ ನನ್ನ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ KAದವ್ರಿಗೆ ಒಂದು ಸತಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೋಬೇಕು. ಆ್ಯಂಡ್ ಲಾಸ್ಟ್ ಪಾಯಿಂಟು, ನೀವು ಮತ್ತು NCC ಮತ್ತು ಸ್ಪೋರ್ಟ್ಸ್ ಇರೋರು ಆಯಾ ಸ್ಕೂಲಲ್ಲಿ ಆ ಫಾರ್ಮೇಟಲ್ಲಿ ಪ್ರೊಫಾರ್ಮಾನ ಫಿಲಪ್ ಮಾಡಿಕೊಂಡು KAಗೆ ಹೋಗಿ ಕೊಡಬೇಕು. ಇದಿಷ್ಟು KA ಕೊಟ್ಟಿರೋ ಅಪ್ಡೇಟ್ಸ್. ಸದ್ಯಕ್ಕೆ ನೀಟ್ ಎಕ್ಸಾಮು ಪ್ರಿಪೇರ್ ಆಗಿ ಇದೆಲ್ಲ ನೋಡುವ. ಬಾಯ್.